ಈ ಕಂಪನಿಗಿರೋ ಆರ್ಡರ್ಸ್ ನ ನೋಡಿದ್ರೆ ಒಂದ್ಸಲ ತಲೆ ತಿರುಗೋದಂತೂ ಗ್ಯಾರಂಟಿ. ಏಕೆಂದ್ರೆ ಈ ಕಂಪನಿಗಿರೋ ಆರ್ಡರ್ ಬುಕ್ ಅಲ್ಲಿ 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 21,500 ಕೋಟಿಯಷ್ಟು ರಿಫ್ಲೆಕ್ಟ್ ಆಗ್ತಿದೆ ಆರ್ಡರ್ ಬುಕ್ ಅನ್ನೋದು. 21,500 ಕೋಟಿ ಆರ್ಡರ್ ಬುಕ್ ಇಟ್ಕೊಂಡಿರುವಂತಹ ಈ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ. ರೀಸೆಂಟ್ ವಿಡಿಯೋಸ್ ಅಲ್ಲೆಲ್ಲ ಯಾವ ಸ್ಟಾಕ್ ಬಗ್ಗೆ ನಿಮ್ಗೆ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ತಿಳಿಸಿ ಅಂತ ಹೇಳಿದ್ವಿ. ಅದಕ್ಕೆ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಅಥವಾ ಮೆಜಾರಿಟಿ ಆಫ್ ದ ಸಬ್ಸ್ಕ್ರೈಬರ್ಸ್ ನೀಡಿರುವಂತಹ ಆನ್ಸರ್ ಬಂದು ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ತಿಳಿಸಿ ಅಂತ. ಸೊ ಇವತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಸ್ಟಾಕ್ ಅನಾಲಿಸಿಸ್ ಅನ್ನ ಮಾಡೋಣ. ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ, ಟೆಕ್ನಿಕಲಿ ಸ್ಟ್ರಾಂಗ್ ಇದೆಯಾ, ಇನ್ಸೈಡ್ ಏನೇನೆಲ್ಲ ನಡೀತಾ ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ ಸ್ಟಾಕ್, ಇವಾಗ ಬೈ ಮಾಡಬಹುದಾ ಅಥವಾ ಬೈ ಮಾಡಿರೋರು ಸೆಲ್ ಮಾಡ್ಬೇಕಾಗತ್ತಾ, ಟೆಕ್ನಿಕಲಿ ಏನ್ ಹೇಳ್ತಾ ಇದೆ, ಫಂಡಮೆಂಟಲಿ ಏನ್ ಹೇಳ್ತಾ ಇದೆ ಅಂತ ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ಆಗಿ ನೋಡೋಣ. ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಕೊಚ್ಚಿನ್ ಶಿಪ್ ಯಾರ್ಡ್ ಸ್ಟಾಕ್ ಬಂದು ಒಂದು ಶಿಪ್ ಬಿಲ್ಡಿಂಗ್ ಕಂಪನಿ ಆಗಿರುತ್ತೆ. ನೀವು ನೋಡಬಹುದು ಇದೊಂದು ಕಂಪನಿ ಆಪರೇಟ್ಸ್ ಇನ್ 2 ಸೆಗ್ಮೆಂಟ್ಸ್ ಅಂತ ಇದೆ. ಇಲ್ಲಿ ಶಿಪ್ ಬಿಲ್ಡಿಂಗ್ ಅಲ್ಲಿ 72% ಅಷ್ಟು ಶಿಪ್ ಬಿಲ್ಡಿಂಗ್ ಅನ್ನ ಇದು ಕನ್ಸ್ಟ್ರಕ್ಷನ್ ಮಾಡುತ್ತೆ ಅಥವಾ ಶಿಪ್ ಬಿಲ್ಡಿಂಗ್ ಮಾಡುತ್ತೆ. ಇನ್ನು 28% ಅದೇ ಶಿಪ್ ರಿಪೇರ್ ಅನ್ನ ಮಾಡುತ್ತೆ. ಏನಾದ್ರೂ ರಿಪೇರ್ ವರ್ಕ್ಸ್ ಇದ್ರೆ ಅದರ ರಿಲೇಟೆಡ್ 28% ಇದೆ. ಇನ್ನು ಈ ಕಂಪನಿ ಶುರುವಾಗಿರೋದು 1972 ಅಲ್ಲಿ, ಹಳೆಯ ಕಂಪನಿ ಆಗಿರುತ್ತೆ. ನಾನು ಈಗಾಗಲೇ ಹೇಳಿದ್ದೆ 21,500 ಕೋಟಿ ಆರ್ಡರ್ ಬುಕ್ ಇದೆ ಇವ್ರ ಹತ್ರ ಅಂತ. ಅದರಲ್ಲಿ ನಾವು ಮೇಜರ್ ಆಗಿ ನೋಡ್ಬೇಕಾಗಿರುವಂತದ್ದು, ಹೈಲೈಟ್ ಆಗೋದು ಬಂದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇವರು 16,064 ಕೋಟಿಯಷ್ಟು ಆರ್ಡರ್ ಬುಕ್ ಅನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಅಂದ್ರೆ 78% ಅಷ್ಟು ಆರ್ಡರ್ ಬುಕ್ ನಮ್ಮ ಡಿಫೆನ್ಸ್ ಸೆಕ್ಟರ್ ಇಂದಾನೇ ಇವ್ರಿಗೆ ಬರ್ತಾ ಇದೆ, ಗೌರ್ಮೆಂಟ್ ಇಂದ ಬರ್ತಾ ಇದೆ ಅಂತ ಹೇಳ್ಬೋದು. ಇದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗಿರುತ್ತೆ. ಇನ್ನು ಈ ಕಂಪನಿಯ ರೇಷಿಯೋಸ್ ಅನ್ನ ನೋಡೋದಾದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 47,670 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. ಅತಿ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವರು ಉಳಿಸ್ಕೊಂಡಿದ್ದಾರೆ. ಇನ್ನು ಸ್ಟಾಕ್ ಪಿಇ ರೇಷಿಯೋ ಬಂದು 53.8 ಇದೆ. ಸ್ಟಾಕ್ ಪಿಇ ರೇಷಿಯೋ ಸ್ವಲ್ಪ ಓವರ್ ವ್ಯಾಲ್ಯೂ ಆಗಿದೆ ಅಂತ ಅನಿಸ್ತಿದೆ. ಬಟ್ ROCE ನ ನೋಡಿದ್ರೆ ROCE ತುಂಬಾ ಚೆನ್ನಾಗಿದೆ, 21.6%. ROCE ರಿಟರ್ನ್ ಆನ್ ಕ್ಯಾಪಿಟಲ್ ಇದೆ. ROE ಬಂದು 17.2% ಇದೆ. ಅಗೇನ್ ROE is also impressive. ಬುಕ್ ವ್ಯಾಲ್ಯೂ ಬಂದು ₹191 ಇರುತ್ತೆ. ಬುಕ್ ವ್ಯಾಲ್ಯೂ ಅನ್ನೋದು ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಅಲ್ಲೂ ಕೂಡ ಕಡಿಮೆನೇ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸೋದು ಬೇಡ. ಅಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 1812 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದೇ ಸ್ಟಾಕ್ ರೀಸೆಂಟ್ ಆಗಿ 2979 ವರೆಗೂ ಕೂಡ ಹೋಗಿತ್ತು. ಆಲ್ಮೋಸ್ಟ್ ಇವಾಗ 30-40% ಅಷ್ಟು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. 30-40% ಅಷ್ಟು ಸ್ಟಾಕ್ ಬಿದ್ದಿದೆ 52 ವೀಕ್ ಹೈ ಪ್ರೈಸ್ ಇಂದ. ಇನ್ನು ಈ ಸ್ಟಾಕ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿದ್ರೆ ₹546 ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ಇದು ಕೂಡ ತುಂಬಾ ಇಂಪ್ರೆಸಿವ್ ಆಗಿದೆ. ಪ್ರಾಫಿಟ್ ಗ್ರೋತ್ 155% ಇದೆ, ಇದು ಕೂಡ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ 67.5% ಇದೆ. ಡಿವಿಡೆಂಟ್ ಪೇಔಟ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, 16.6%. ಬಟ್ ಡಿವಿಡೆಂಟ್ ಈಲ್ಡ್ ಅಂತ ಬಂದಾಗ ಓನ್ಲಿ 0.42 ಡಿವಿಡೆಂಟ್ ಈಲ್ಡ್ ಇದೆ. ಡಿವಿಡೆಂಟ್ಸ್ ಕೊಡುವ ಕಂಪನಿ ಇದು ಆಗಿರೋದಿಲ್ಲ. ಸೊ ಡಿವಿಡೆಂಟ್ ಗೋಸ್ಕರ ಯಾರಾದ್ರೂ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಈ ಸ್ಟಾಕ್ ಅನ್ನ ನೀವು ಅವಾಯ್ಡ್ ಮಾಡೋದು ಒಳ್ಳೇದಾಗಿರುತ್ತೆ. ಕಂಪನಿಗೆ ಇನ್ನೊಂದು ಅಡ್ವಾಂಟೇಜ್ ಆಗಿ ಕಾಣಿಸ್ತಿರೋದು ಡೆಟ್ ಅಂತ ಹೇಳ್ಬೋದು. ನೀವು ನೋಡಬಹುದು 47,670 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವ ಒಂದು ಸ್ಟಾಕ್ಗೆ ಡೆಟ್ ಅನ್ನೋದು ಕೇವಲ 489 ಕೋಟಿ ಇದೆ. ಡೆಟ್ ಅಂದ್ರೆ ಸಾಲ ಆಗಿರುತ್ತೆ. ಸೊ ಸಾಲ ಅನ್ನೋದು ತುಂಬಾ ಕಡಿಮೆ ಇದೆ. ಸೊ ಇದೊಂದು ಆಲ್ಮೋಸ್ಟ್ ಡೆಟ್ ಫ್ರೀ ಕಂಪನಿ ಅಂತ ಹೇಳ್ಬೋದು. 489 ಕೋಟಿ ಅಷ್ಟೇ ಸಾಲ ಇರೋದು. ಸೊ ಕೆಲವೊಂದು ಕಂಪನೀಸ್ ನೋಡೋದಾದ್ರೆ 1,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದ್ರೆ ಅದಕ್ಕೆ ಸಾಲನೇ 2,000 ಕೋಟಿ 3,000 ಕೋಟಿನ ಉಳಿಸ್ಕೊಂಡಿರ್ತಾರೆ. ಸೊ ಆ ತರದ ಕ್ಯಾಟಗಿರಿಯ ಸ್ಟಾಕ್ ಇದೆಲ್ಲ. ಇನ್ನು ರಿಸರ್ವ್ಸ್ ಕೂಡ ಇವರು ಉಳಿಸ್ಕೊಂಡಿರೋದು 4,894 ಕೋಟಿ. ಅಗೇನ್ ಇದು ಇಂಪ್ರೆಸಿವ್ ಆಗಿದೆ. ಇನ್ನು ಇಂಡಸ್ಟ್ರಿ ಪಿಇ ನೋಡೋದಾದ್ರೆ 74.8 ಇದೆ. ಸೊ ಅಕಾರ್ಡಿಂಗ್ ಟು ಪಿಇ ರೇಷಿಯೋಸ್ ಪ್ರಕಾರ ಇಂಡಸ್ಟ್ರಿ ಪಿಇ ಇರ್ಬೋದು, ಸ್ಟಾಕ್ ಪಿಇ ಇರ್ಬೋದು, ಎರಡು ಕೂಡ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ಇದು ರೇಷಿಯೋ ಅನಾಲಿಸಿಸ್ ಆದ್ರೆ ಇದೇ ಕೊಚ್ಚಿನ್ ಶಿಪ್ ಯಾರ್ಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನ್ ಹೇಳ್ತಾ ಇದೆ, ಪ್ರಾಫಿಟ್ ಮಾಡ್ತಾ ಇದ್ದಾರಾ, ಲಾಸ್ ಮಾಡ್ತಾ ಇದ್ದಾರಾ ಅಂತ ನೋಡೋಣ. ಫೈನಾನ್ಷಿಯಲ್ ಅಲ್ಲಿ ಓವರ್ ಆಲ್ ಆಗಿ ರೆವೆನ್ಯೂನ ನೋಡೋದಾದ್ರೆ ರೆವೆನ್ಯೂ ಅನ್ನೋದು ಚೆನ್ನಾಗಿದೆ. 2023ರಲ್ಲಿ 2,364 ಕೋಟಿ ಇತ್ತು. 2024ರಲ್ಲಿ ಅದು 3,830 ಕೋಟಿಗೆ ಹೋಗಿದೆ. ರೆವೆನ್ಯೂ ಇನ್ಕ್ರೀಸ್ ಆಗಿದೆ. ಇನ್ನು ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ. 2023ರಲ್ಲಿ 304 ಕೋಟಿ ಪ್ರಾಫಿಟ್ ಮಾಡಿದ್ರು. 2024ರಲ್ಲಿ 783 ಕೋಟಿ ಪ್ರಾಫಿಟ್ ಅನ್ನ ತೋರಿಸಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ ನೆಟ್ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ನೆಟ್ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ. ಸೊ ಇನ್ನು ನಾವು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಚೆಕ್ ಮಾಡಿದಾಗ 3 ಮಂತ್ಸ್ಗೊಂದು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಪ್ರತಿಯೊಂದು ಕಂಪನಿ.
ಮಾರ್ಚ್ 2024ರಲ್ಲಿ ರೆವೆನ್ಯೂ ಅನ್ನೋದು 1286 ಕೋಟಿ ಆಗಿದ್ರೆ ಜೂನ್ 2024 ಅಂದ್ರೆ ರೀಸೆಂಟ್ ಕ್ವಾರ್ಟರ್ ಅಲ್ಲಿ 771 ಕೋಟಿ ರೆವೆನ್ಯೂನ ತೋರಿಸಿದ್ದಾರೆ. ಇಲ್ಲಿಂದ ಸ್ಟಾಕ್ ಸ್ವಲ್ಪ ಡೌನ್ ಫಾಲ್ ಆಗಿದೆ ಅಂತ ಹೇಳ್ಬೋದು. ಸ್ಟಾಕ್ ಇರುವಂತಹ ರೆವೆನ್ಯೂ ಡಿಕ್ರೀಸ್ ಆಗಿದೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ನೆಟ್ ಪ್ರಾಫಿಟ್ 2024 ಮಾರ್ಚ್ ತಿಂಗಳಲ್ಲಿ 258 ಕೋಟಿ ಇತ್ತು. ಜೂನ್ 2024ಕ್ಕೆ 174 ಕೋಟಿ ಆಗಿದೆ. ಇದು ಒಂದು ಅಗೇನ್ ನೆಟ್ ಪ್ರಾಫಿಟ್ ಅಲ್ಲಿ ಡಿಕ್ಲೈನ್ ಆಗ್ತಿದೆ. ಸೊ ಓವರ್ ಆಲ್ ಆಗಿ ಆನ್ಯುವಲ್ ರಿಟರ್ನ್ಸ್ ಚೆನ್ನಾಗೇ ಇದೆ, ಬಟ್ ರೀಸೆಂಟ್ ಆಗಿ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಚೆಕ್ ಮಾಡಿದಾಗ ಸ್ಟಾಕ್ ಅಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ವೀಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಒಂದು ರೀಸನ್ ಸ್ಟಾಕ್ ಆಲ್ಮೋಸ್ಟ್ 30-40% ಅಷ್ಟು ಡೌನ್ ಆಗೋದಿಕ್ಕೆ. ಸೊ ಇಲ್ಲಿಂದ ಮುಂದೆ ಬರುವಂತಹ ಕ್ವಾರ್ಟರ್ಲಿ ರಿಸಲ್ಟ್ ಇರ್ಬೋದು, ಫೈನಾನ್ಷಿಯಲ್ ಇಯರ್ಲಿ ರಿಸಲ್ಟ್ ಇರ್ಬೋದು, ಅದರಲ್ಲಿ ಗ್ರೋತ್ ಅನ್ನೋದನ್ನ ತುಂಬಾ ತೋರಿಸ್ಬೇಕಾಗತ್ತೆ. ಅವಾಗ್ಲೇ ಇನ್ವೆಸ್ಟರ್ಸ್ಗೆ ಈ ಸ್ಟಾಕ್ ಮೇಲೆ ನಂಬಿಕೆ ಅನ್ನೋದು ಜಾಸ್ತಿ ಆಗತ್ತೆ. ಅಗೇನ್ ನಂಬಿಕೆನ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡಿದ್ರೆ ಸ್ಟಾಕ್ ಮೊಮೆಂಟಮ್ ಪಾಸಿಟಿವ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಇದೇನಾದ್ರೂ ಮತ್ತೆ ಡಿಕ್ಲೈನ್ ಆಗ್ತಾ ಹೋಯ್ತು ಅಂದ್ರೆ ಅಗೇನ್ ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನೋ ಸ್ಟಾಕು ಮತ್ತೆ ಕೆಳಗಡೆ ಬೀಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಶೇರ್ ಹೋಲ್ಡಿಂಗ್ ಅಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಅನ್ನ ನಾವು ನೋಡೋದಾದ್ರೆ ಪ್ರಮೋಟರ್ಸ್ ಎಲ್ಲೂ ಕೂಡ ಮ್ಯಾನಿಪುಲೇಟ್ ಅನ್ನ ಮಾಡಿಲ್ಲ. ಮೊದಲಿಂದ 72.86% ಎಷ್ಟಿತ್ತು, ಇವತ್ತಿಗೂ ಕೂಡ 72.86% ಅನ್ನ ಉಳಿಸ್ಕೊಂಡಿದ್ದಾರೆ. ಇನ್ನು FIIs ನೋಡೋದಾದ್ರೆ FIIs ಮಾರ್ಚ್ 2024ರಲ್ಲಿ 5.23 ಇದ್ರು. ಇವತ್ತು ಜೂನ್ 2024 ಕ್ವಾರ್ಟರ್ಗೆ 4.94 ಇದ್ದಾರೆ. ಸೊ ಸ್ವಲ್ಪ ಚೇಂಜ್ ಇದೆ ಅಷ್ಟೇ, ಯಾವುದೇ ರೀತಿಯ ಮೇಜರ್ ಚೇಂಜ್ ಅಂತೂ ಕಾಣಿಸ್ತಿಲ್ಲ FIIs ಅಲ್ಲೂ ಕೂಡ. ಇನ್ನು DIS ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾವು ನೋಡೋದಾದ್ರೆ ಮಾರ್ಚ್ 2024ರಲ್ಲಿ 2.46 ಇತ್ತು. ಜೂನ್ 2024ಕ್ಕೆ 2.51 ಆಗಿದೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಸ್ಟಾಕ್ ಮೇಲೆ ಸ್ವಲ್ಪ ಪರ್ಸೆಂಟೇಜ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಸೊ ಇನ್ನು ಪಬ್ಲಿಕ್ ಅಂದ್ರೆ ಯಾರು? ನಾವು ರಿಟೇಲ್ ಇನ್ವೆಸ್ಟರ್ಸ್. ಜೂನ್ 2023ರಲ್ಲಿ 18% ಇತ್ತು. ಇವತ್ತು ಜೂನ್ 2024ಕ್ಕೆ 19.7% ಆಗಿದೆ. ಸೊ ಅಗೇನ್ ಪಬ್ಲಿಕ್ಗೆ ಈ ಸ್ಟಾಕ್ ಮೇಲೆ ತುಂಬಾ ನಂಬಿಕೆ ಇದೆ. ಬಟ್ ತುಂಬಾ ಜನ ಇಲ್ಲಿ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಬೈ ಮಾಡಿರೋರು ಜಾಸ್ತಿ ಇರ್ತಾರೆ. ಸ್ಟಾಕ್ ತೀರಾ ಹೈಯರ್ ಲೆವೆಲ್ ಅಲ್ಲಿ ಟ್ರೇಡ್ ಮಾಡುವಾಗ ಬೈ ಮಾಡಿ ಇವಾಗ ಕರೆಕ್ಷನ್ ಮೋಡ್ ಅಲ್ಲಿ ಇರೋವಾಗ ಏನ್ ಮಾಡಬೇಕು ಅನ್ನುವ ಕನ್ಫ್ಯೂಷನ್ ಅಲ್ಲೇ ಕೂಡ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಕಾಣಿಸ್ತಾ ಇದ್ದಾರೆ. ಸೊ ಇದಿಷ್ಟು ಕೊಚ್ಚಿನ್ ಶಿಪ್ ಯಾರ್ಡ್ ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ ಆಗಿರುತ್ತೆ. ಇವಾಗ ನಾವು ಈ ಸ್ಟಾಕ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ನಾವು ನೋಡೋದಾದ್ರೆ ಸ್ಟಾಕ್ 2,959 ರೂಪಾಯಿಂದ ಒಂದೇ ಸಮನೆ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾನೆ ಇದೆ. ಎಲ್ಲೂ ಕೂಡ ಸ್ಟಾಕ್ ಅಲ್ಲಿ ಮೇಜರ್ ಬೌನ್ಸ್ ಬ್ಯಾಕ್ ಅಂತ ಬಂದೇ ಇಲ್ಲ. ಬಟ್ ಇದಕ್ಕಿರುವಂತಹ ಸಪೋರ್ಟ್ ಝೋನ್ ಅನ್ನ ನಾವು ನೋಡೋದಾದ್ರೆ ಪ್ರೀವಿಯಸ್ಲಿ 1,308 ರುಪೀಸ್ ಇಂದ ಬ್ರೇಕ್ಔಟ್ ಆಗಿರುವಂತಹ ಸ್ಟಾಕ್ 2,111 ರೂಪಾಯಿವರೆಗೂ ಕೂಡ ಹೋಗಿ ಮತ್ತೆ ಅಗೇನ್ 1,617 ವರೆಗೂ ಕೂಡ ಬಿದ್ದಿತ್ತು. ಅಗೇನ್ 1,617 ಹತ್ರ ಪ್ರೀವಿಯಸ್ಲಿ ಎಲ್ಲಿ ಬ್ರೇಕ್ಔಟ್ ಕೊಟ್ಟಿತ್ತಲ್ವಾ ಅಲ್ಲೇ ಸ್ಟಾಕ್ ರೀಟೆಸ್ಟ್ ಬಂದು ಸಪೋರ್ಟ್ ಅನ್ನ ತಗೊಂಡು ಒಂದೇ ಸಮನೆ ಬೌನ್ಸ್ ಬ್ಯಾಕ್ ಆಗಿ ಆಲ್ ಟೈಮ್ ಹೈ ಆಗಿರುವಂತಹ 2,959 ವರೆಗೂ ಕೂಡ ಟ್ರೇಡ್ ಆಗಿದೆ. ಸೊ ಇವಾಗ ಇದೇ ಸ್ಟಾಕ್ 1,812 ಅಲ್ಲಿ ಟ್ರೇಡ್ ಆಗ್ತಿದೆ. ನಿಯರ್ ಟು ಬಿಗ್ಗೆಸ್ಟ್ ಸಪೋರ್ಟ್ ಝೋನ್ ಹತ್ರ ಇದೆ. ಸೊ 1,812 ಹತ್ರ ಸಸ್ಟೈನ್ ಆಗದೆ ಸ್ಟಾಕ್ ಏನಾದ್ರೂ 1,617 ಅರೌಂಡ್ ಬಂದ್ರೆ ಇದು ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಏರಿಯಾ ಆಗಿರುತ್ತೆ. ಪ್ರೀವಿಯಸ್ಲಿ ಇಲ್ಲೇ ಸ್ಟಾಕ್ ಸಪೋರ್ಟ್ ತಗೊಂಡ್ ಮೇಲೆ ಹೋಗಿರೋದ್ರಿಂದ ಇಲ್ಲಿ ಅಗೇನ್ ಬೈಯರ್ಸ್ ಇನ್ಕ್ರೀಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಇದು ಕೂಡ ಏನಾದ್ರೂ ಬ್ರೇಕ್ ಮಾಡಿದ್ರೆ ಸ್ಟಾಕ್ಗೆ 1,400 ರುಪೀಸ್ ತನಕ ಬೀಳುವಂತಹ ಚಾನ್ಸಸ್ ಇರುತ್ತೆ. ನೀವು ನೋಡಬಹುದು ಪ್ರೀವಿಯಸ್ಲಿ ಬ್ರೇಕ್ಔಟ್ ಕೊಟ್ಟಿರುವಂತಹ ಒನ್ ಮೋರ್ ಝೋನ್ ಯಾವ್ದಾದ್ರು ಇದ್ರೆ ಅದು 1,400 ರುಪೀಸ್ ಆಗಿರುತ್ತೆ. ಸೊ ಇನ್ ಬಿಟ್ವೀನ್ ಈ ಸ್ಟಾಕ್ ಅಲ್ಲಿ ಯಾರಾದ್ರೂ ಬಲ್ಕ್ ಆಗಿ ಬೈ ಅನ್ನ ಮಾಡಿದ್ರೆ ಬೈಯರ್ಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಇಲ್ಲಿಂದ ಸ್ಟಾಕ್ ಮತ್ತೆ ಬೌನ್ಸ್ ಬ್ಯಾಕ್ ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ. ಬಟ್ ಬೈಯರ್ಸ್ ಅನ್ನೋರು ಬರಬೇಕಾಗತ್ತೆ. ಸೊ ಒಬ್ರೋ ಇಬ್ರೋ ಬೈಯರ್ಸ್ ಬಂದ್ರೆ ಆಗೋದಿಲ್ಲ. ಅಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತಹ ದೊಡ್ಡ ದೊಡ್ಡ ಕಂಪನಿಗಳು ಈ ಸ್ಟಾಕ್ ಅಲ್ಲಿ ಸ್ಟೇಕ್ ಅನ್ನ ಏನಾದ್ರೂ ಬೈ ಮಾಡಿದ್ರೆ ಅಲ್ಲಿಂದ ಸ್ಟಾಕ್ ರಿವರ್ಸಲ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಫಂಡಮೆಂಟಲಿ ಸ್ಟಾಕ್ ಸ್ಟ್ರಾಂಗ್ ಆಗಿದೆ, ಟೆಕ್ನಿಕಲಿ ಸ್ಟಾಕ್ ವೀಕ್ ಆಗಿದೆ ಅಂತ ಹೇಳ್ಬೋದು. ಅಟ್ ಪ್ರೆಸೆಂಟ್ ಈ ಸ್ಟಾಕ್ ಅನ್ನ ನಾವು ಬೈ ಮಾಡಬಹುದಾ ಅಂತ ನೋಡೋದಾದ್ರೆ ಅಟ್ ಪ್ರೆಸೆಂಟ್ ನನಗೆ ಒಳ್ಳೆ ಏರಿಯಾ ಅಂತೂ ಕಾಣಿಸ್ತಿಲ್ಲ ಬೈ ಮಾಡೋದಿಕ್ಕೆ. ನಿಯರ್ ಟು ಸಪೋರ್ಟ್ ಝೋನ್ಸ್ ಹತ್ರ ಬಂದಾಗ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಆಗಿರುತ್ತೆ. ಯಾಕೆಂದ್ರೆ
ಯಾಕೆಂದ್ರೆ ಸ್ಟಾಕ್ ಪಿ ರೇಷಿಯೋ ಇನ್ನೂ ಕೂಡ ಓವರ್ ವ್ಯಾಲ್ಯೂಯೇಷನ್ ಝೋನ್ ಅಲ್ಲಿ ಇದೆ. ಸೊ ಇನ್ನು ಆಲ್ರೆಡಿ ಬೈ ಮಾಡ್ಕೊಂಡಿರೋರು ಈ ಸ್ಟಾಕ್ ಇಂದ ಆಚೆ ಬರ್ಬೇಕಾ ಅಂತ ಕೇಳೋದಾದ್ರೆ, ನಿಮ್ಗೇನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಈ ಸ್ಟಾಕ್ ನ ನಾನು ಹೋಲ್ಡ್ ಮಾಡ್ತೀನಿ ಅನ್ನುವಂತಹ ಭರವಸೆ ಇದ್ರೆ ನೀವು ಲಾಂಗ್ ಟರ್ಮ್ ಗಾಗಿ ಸ್ಟಾಕ್ ಅನ್ನ ಹೋಲ್ಡ್ ಮಾಡಬಹುದು. ಯಾಕಂದ್ರೆ ಇದೊಂದು ಡಿಫೆನ್ಸ್ ಸ್ಟಾಕ್ ಆಗಿರೋದ್ರಿಂದ, ಡಿಫೆನ್ಸ್ ಸೆಕ್ಟರ್ ಇಂದ ಮೇಜರ್ ಆರ್ಡರ್ ಬುಕ್ ಇರೋದ್ರಿಂದ ಸ್ಟಾಕ್ ಬೌನ್ಸ್ ಬ್ಯಾಕ್ ಆದ್ರೆ ಕ್ವಿಕ್ ಆಗಿ ರಿಕವರಿ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೀವು ಲಾಂಗ್ ಟರ್ಮ್ ಗೋಸ್ಕರ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡಬಹುದು. ಬಟ್ ಇದೇ ಸ್ಟಾಕ್ ನ ನಾನೇನಾದ್ರೂ ಶಾರ್ಟ್ ಟರ್ಮ್ ಗೆ ಹೋಲ್ಡ್ ಮಾಡಬಹುದಾ, ಬೈ ಮಾಡಬಹುದಾ ಅಂತ ನೋಡೋದಾದ್ರೆ ಈ ಸ್ಟಾಕ್ ವೀಕ್ ಆಗಿದೆ. ಸೊ ಶಾರ್ಟ್ ಟರ್ಮ್ ಗೆ ಈ ಸ್ಟಾಕ್ ಸೂಕ್ತ ಆಗಿರೋದಿಲ್ಲ. ಓಪಿ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಸ್ಟಾಕ್ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರೋದಕ್ಕೆ ನಮ್ಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಕರ್ನಾಟಕ.